ಬರೋಬ್ಬರಿ 160 ಕೋಟಿ ರೂಪಾಯಿ ಮೌಲ್ಯದ ಬೇಡಿಯ ಜಾಗವನ್ನ ಗುಳುಂ ಮಾಡಲಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಜಾಗ ಕಬಳಿಸಿದವರ ವಿರುದ್ಧ ಎಫ್ಐಆರ್ ಆಗಿದೆ. ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬರೋಬ್ಬರಿ 160 ಕೋಟಿ ರೂಪಾಯಿ ಮೌಲ್ಯದ ಬೇಡಿಯ ಜಾಗವನ್ನ ಕಬಳಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ಆಗಿರೋದು. ಡಿವೈಎಸ್ಪಿ ಹನುಮಂತರಾಯ ನೀಡಿದ ದೂರಿನ ಮೇಲೆ ಕೇಸನ್ನ ದಾಖಲು ಮಾಡಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ಆಗಿರೋದು. ಬೆಂಗಳೂರು ದಕ್ಷಿಣದ ಉತ್ತರಹಳ್ಳಿಯ ಕೊತ್ತನೂರಿನಲ್ಲಿರುವಂತಹ ಬಿಡಿಎ ಸ್ವತ್ತಿದು. ಈ ಬಿಡಿಎ ಜಾಗಕ್ಕೆ ನಕಲಿ ಜಿಪಿಎ ಕ್ರಿಯೇಟ್ ಮಾಡಿದ್ದಾರೆ ಈ ಭೂಗಳ್ಳರು. ಬಿಡಿಎಗೆ ಸ್ವತ್ತು ತಮ್ಮದೇ ಅಂತ ಹೇಳಿ ಪರಿಹಾರ ಹಣ ಪಡೆಯೋದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖತರ್ನಾಕ್ ಪ್ಲಾನ್ ಮಾಡಿದ್ರು. ಸದ್ಯ 5 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದು ಬರೋಬ್ಬರಿ 160 ಕೋಟಿ ರೂಪಾಯಿ ಮೌಲ್ಯದ ಜಾಗ. ಅದು ಬಿಡಿಎ ಜಾಗದ ಮೇಲೆ ಕಳ್ಳರು ಕಣ್ಣು ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣದ ಉತ್ತರಹಳ್ಳಿಯ ಕೊತ್ತನೂರಿನಲ್ಲಿರುವಂತಹ ಬಿಡಿಎ ಸ್ವತ್ತಿದು. ಸರ್ವೆ ನಂಬರ್ 177/1 ಮತ್ತು ಸರ್ವೆ ನಂಬರ್ 176/1ರಲ್ಲಿ ಬರುವಂತಹ 10 ಗುಂಟೆ ಆಸ್ತಿ. ಬಿಡಿಎ ಈ ಆಸ್ತಿಯನ್ನ 1994 ಅಕ್ಟೋಬರ್ನಲ್ಲೇ ಸ್ವಾಧೀನಪಡಿಸಿಕೊಳ್ಳುವಂತ ಕೆಲಸ ಆಗಿತ್ತು. ಅದಾದ ಬಳಿಕ 1995 ಡಿಸೆಂಬರ್ನಲ್ಲಿ, ಅಂದ್ರೆ 1 ವರ್ಷ ಆದ್ಮೇಲೆ ಇದಕ್ಕೆ ಸಂಬಂಧಿಸಿದಂತಹ ತೀರ್ಪು ಅನುಮೋದನೆಗೊಳ್ಳುತ್ತೆ. ಮತ್ತೆ 1999ರಲ್ಲಿ ಇದನ್ನ ಅಭಿಯಂತರ ವಿಭಾಗಕ್ಕೆ ಹಸ್ತಾಂತರಿಸಲಾಗಿತ್ತು. ಈ ಜಮೀನು ಬಿಡಿಎಗೆ ಸೇರಿದ್ದು ಅಂತ ಕರ್ನಾಟಕ ಹೈಕೋರ್ಟ್ ಸಹ ಆದೇಶ ನೀಡಿತ್ತು. ಬಳಿಕ 1996ರಲ್ಲಿ ವಾರಸುದಾರರಾದ ಮಾರಿಯಮ್ಮ ಏನಿದ್ದಾರೆ ಅವರಿಗೆ ಬಿಡಿಎ ಪರಿಹಾರವನ್ನು ಕೂಡ ನೀಡಲಾಗಿತ್ತು. ಆದರೂ ನಕಲಿ ಜಿಪಿಎ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಭೂ ಕಬಳಿಕೆ ಮಾಡೋದಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಇತ್ತೀಚೆಗೆ ಹರ್ಷವರ್ಧನ್ ಅನ್ನುವಂಥವರು ಬಿಡಿಎ ಆಯುಕ್ತರಿಗೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಕಳೆದ 2025 ಆಗಸ್ಟ್ನಲ್ಲಿ ಮಾಧ್ಯಮದಲ್ಲಿ ಬಿಡಿಎ ಆಸ್ತಿಯನ್ನು ನಕಲಿ ದಾಖಲೆಯನ್ನು ಕ್ರಿಯೇಟ್ ಮಾಡಿ ಲಕ್ಷ್ಮೀನಾರಾಯಣ್ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಒಂದು ಬಂದಿತ್ತು. ಬಿಡಿಎ ಕ್ರಮ ತಗೊಂಡಿಲ್ಲ ಅಂತ ಒಂದು ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ರು ಮತ್ತು ಮಾಧ್ಯಮದಲ್ಲಿ ಪ್ರಸಾರಕ್ಕೆ ಅದರ ಬಗ್ಗೆ ನಾವು DSP ಹನುಮಂತರಾಯ ಅವರಿಗೆ ತನಿಖೆಗೆ ಆದೇಶ ಮಾಡಿದ್ವಿ. ಅವರು ಪ್ರಾಥಮಿಕ ವಿಚಾರಣೆ ಕೈಗೊಂಡು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿನಲ್ಲಿ ಸರ್ವೆ ನಂಬರ್ 176/1 ಮತ್ತು 176/2ನಲ್ಲಿ ಒಂದು 2 ಎಕರೆ 35 ಗುಂಟೆ ಒಂದು ಮತ್ತು 10 ಗುಂಟೆ ಜಮೀನು, ಅದು ಬಿಡಿಎನಲ್ಲಿ 96ರಲ್ಲೇ ನಾವು ಎಲ್ಲ ಫೈನಲ್ ಮುಗಿಸಿ ಪರಿಹಾರವನ್ನು ಕೂಡ ನಾವು ಫಾಲ್ಕನ್ನವರು ಮತ್ತು ಅವ್ರ ವೈಫ್ ಮೇರಿಯಮ್ಮನವರಿಗೆ ಕೊಟ್ಟಿದ್ವಿ. ಮೇರಿಯಮ್ಮನವರು ಪರಿಹಾರ ತಗೊಂಡು ಆ ಆಸ್ತಿನ ಬಿಡಿಎ ವಶಕ್ಕೆ ನೀಡಿದ್ರು. ಅದು ಬಿಡಿಎ ವಶದಲ್ಲಿತ್ತು. ಈ ಮಧ್ಯದಲ್ಲಿ ಕೆಲವೊಂದು ವ್ಯಕ್ತಿಗಳು, ಲಕ್ಷ್ಮೀನಾರಾಯಣನವರು ಮತ್ತು ಇನ್ನಿತರ ಒಂದು ಸಹೋದ್ಯೋಗಿಗಳು ಅದನ್ನ ನಕಲಿ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಪ್ರಾಥಮಿಕ ತನಿಖೆಯನ್ನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, 160 ಕೋಟಿ ರೂಪಾಯಿ ಮೌಲ್ಯದ ಬಿಡಿಎ ಜಾಗವನ್ನ ಗುಳುಂ ಮಾಡಿರೋದು, ಜೊತೆಗೆ ಹೆಂಗ್ ಪ್ಲಾನ್ ಮಾಡಿದ್ರು, ಯಾವ ತರ ಈ ಒಂದು ಕೃತ್ಯ ಬೆಳಕಿಗೆ ಬಂತು, ಡೀಟೇಲ್ಸ್ ಏನಿದೆ? ಪ್ರಭು, ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕೊತ್ತನೂರು ಬಳಿ ಇರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಾಗದ ಒಂದು ಬಿಡಿಎ ಸ್ವತ್ತನ್ನು ಈ ಹಿಂದೆ ಇದ್ದಂಥ ಫಲಾನುಭವಿಗಳಿಗೆ ಅದು ಗ್ರ್ಯಾಂಟ್ ಆಗಿರುತ್ತೆ. ಆದರೆ ಅವರ ಒಂದು ವಾರಸುದಾರರು ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮುಂದಿನ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಸಹ ಕೊಳ್ಳಾಗಿರುತ್ತೆ. ಆದರೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಈ ಲಕ್ಷ್ಮೀನಾರಾಯಣ್ ಅಂಡ್ ಗ್ಯಾಂಗ್ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ನಕಲಿ ದಾಖಲೆಗಳಲ್ಲಿ ಸೃಷ್ಟಿ ಮಾಡಿದಾಗ ರಮೇಶು ಮತ್ತು ಲಕ್ಷ್ಮೀನಾರಾಯಣು, ಮಾರುತಿ, ಕೃಷ್ಣಕುಮಾರ್ ಅಂತಕ್ಕಂಥವರು ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಾವೇ ಇದರ ಮಾಲೀಕರು ಅನ್ನೋ ರೀತಿಯಾಗಿ ನಂತರ ಲಕ್ಷ್ಮೀನಾರಾಯಣ್ಗೆ ಒಂದು GPA ಅಗ್ರಿಮೆಂಟನ್ನು ಮಾಡಿಕೊಟ್ಟು ಅದನ್ನು ಕ್ರಯವನ್ನಾಗಿ ಸಹ ಮಾಡ್ಕೊಳ್ತಾರೆ. ನಂತರ ಈ ಲಕ್ಷ್ಮೀನಾರಾಯಣು ಬೇರೆ ಒಂದು ಕಸ್ಟಮರ್ಸ್ಗೆ ಯಾರು BDA ಸೈಟ್ಗಳನ್ನು ತೆಗೆದುಕೊಳ್ಬೇಕು ಅಂತಿರ್ತಾರೆ ಅಂಥವರನ್ನು ಹುಡುಕಿ ಸೇಲ್ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಈ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಹರ್ಷವರ್ಧನ್ ಅಂತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ. ಆ ಜಾಗದ ಹಿನ್ನೆಲೆಯನ್ನು ತೆಗೆದು ನೋಡಿದಾಗ ಅದರ ಮೂಲ ಬೇರೆ ಇತ್ತು.
ಸಂಬಂಧಪಟ್ಟಂತೆ ಆ BDA ಆ ಜಾಗವನ್ನು ಒಂದು ಪರಿಹಾರ ಕೊಡೋ ಮುಖಾಂತರ ಆ ಸೊತ್ತನ್ನು ತಮ್ಮನ್ನ ಅಧೀನಕ್ಕೆ ವಶಪಡಿಸ್ಕೊಂಡಿತ್ತು ಅಂತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಹರ್ಷವರ್ಧನ್ ಅನ್ನೋರು BDA ಕಮಿಷನರ್ ಅವರಿಗೆ ದೂರನ್ನು ಕೊಟ್ಟಾಗ ಅವರು ತನಿಖೆಗೆ ಆದೇಶವನ್ನು ಮಾಡ್ತಾರೆ. DYSP ಹನುಮಂತರಾಯ ಅವರ ನೇತೃತ್ವದಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಲ್ಯಾಂಡು ಯಾವ್ಯಾವ ಹಂತದಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ಕೋರ್ಟ್ನಲ್ಲಿ ಯಾವ ಸಂದರ್ಭದಲ್ಲಿ ಕೇಸ್ಗಳಿತ್ತು, ಹೈಕೋರ್ಟ್ನಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಏನು ತೀರ್ಪು ಬಂದಿದೆ, ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಆ ಒಂದು ಕೊತ್ತನೂರು ಗ್ರಾಮದಲ್ಲಿದ್ದಂಥ BDA ಸುತ್ತು ಸಂಪೂರ್ಣವಾಗಿ ಅದರ ಅಧಿಕಾರ BDAಗೆ ಇರ್ತಕ್ಕಂಥದ್ದು, ಅದು BDA ಸುತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದರೆ ಅದನ್ನು ಮಾರಾಟಕ್ಕೆ ಇಟ್ಟವ್ರು ಯಾರು ಅಂತ ಪರಿಶೀಲನೆ ಮಾಡಿದಾಗ ಇದೇ ಲಕ್ಷ್ಮೀನಾರಾಯಣ ಅನ್ನೋದು ಗೊತ್ತಾಗುತ್ತೆ. ಲಕ್ಷ್ಮೀನಾರಾಯಣ್ ಅವರ ಹಿನ್ನೆಲೆಯನ್ನು ಹೇಳೋದಾದರೆ ಈತನ ವಿರುದ್ಧ ಸುಮಾರು ಬೇರೆ ಬೇರೆ ಕಡೆ ಉಳಿಮಾವು ಇರ್ಬೋದು, ಜೊತೆಗೆ ದೊಡ್ಡಬಳ್ಳಾಪುರ ಇರ್ಬೋದು, ನಂತರ ಕೆಲವೊಂದು ಕಡೆ ಸರ್ಕಾರಿ ದೇವಸ್ಥಾನಗಳ ಸ್ವತ್ತನ್ನು ಸಹ ಕಬಳಿಕೆ ಮಾಡೋದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋದಾಗಿ ಬೆಳಕಿಗೆ ಬಂದಿದೆ. ಇನ್ನು ಈ ವ್ಯಕ್ತಿ ಈ ಹಿಂದೆ ಅಬಕಾರಿ ಲೈಸೆನ್ಸನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಒಬ್ಬ ಅಬಕಾರಿ SP ಅವರನ್ನು ಸಹ ಟ್ರ್ಯಾಪ್ ಮಾಡ್ದ, ಅಂದರೆ ಲೋಕಾಯುಕ್ತಗೆ ದೂರನ್ನು ಕೊಟ್ಟು ಟ್ರ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಭಾರಿ ಸುದ್ದಿಯಾಗಿದ್ದರು. ಆದರೆ ಇವತ್ತು ಅದೇ ವ್ಯಕ್ತಿ BDA ಸೊತ್ತುಗೆ ಅಂದರೆ ಸುಮಾರು 160 ಕೋಟಿ ರೂಪಾಯಿ ಮೌಲ್ಯದ ಒಂದು BDA ಸೈಟನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಕೆ ಮಾಡಿದಂಥ ಆರೋಪ ಇವತ್ತು ಅವರ ಕೇಳಿ ಬರ್ತಾ ಇದೆ. ಅದು ತನಿಖೆ ವೇಳೆ ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು DYSP ಹನುಮಂತರಾಯ್ ಅವರು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಲಕ್ಷ್ಮೀನಾರಾಯಣ ಮತ್ತು ಅವರ ಗ್ಯಾಂಗ್ ವಿರುದ್ಧ ಒಂದು FIR ಅನ್ನು ದಾಖಲು ಮಾಡಿಸಿದ್ದಾರೆ. ಇನ್ನುಳಿದಂತೆ ಪೊಲೀಸರು ಈಗ ಈ ಆರೋಪಿಗಳ ವಿರುದ್ಧ ಒಂದು ಏನು ಭೂ ಕಬಳಿಕೆ ಆ್ಯಕ್ಟ್ ಅಡಿಯಲ್ಲಿ ಒಂದು ದೂರನ್ನು ದಾಖಲು ಮಾಡಿಕೊಂಡಿರೋದು ಅಂತ ಇರ್ಬೋದು, ಜೊತೆಗೆ ನಕಲಿ ದಾಖಲೆಗಳ ಸೃಷ್ಟಿ ಆರೋಪದ ಮೇಲೆ FIR ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಲಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.